ಫುಲ್ ಕತ್ಲು ಗುರು. ಹೊರಗಡೆ ಹೊನ್ನೋಡು, ಹೊರಗಡೆ ಅಷ್ಟು ಬಿಸಿಲಿದೆ. ಇಲ್ಲಿ ಏನೋ ಇದೆ ಇಲ್ಲಿ. ನಮಸ್ಕಾರ ಕರ್ನಾಟಕ. ನಾನು ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇವರು ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋ ಜಾಗ ಮಿರ್ಜಾನ್ ಕೋಟೆ. 1600 ಮಿರ್ಜಾನ್ ಫೋರ್ಟ್ ಕಟ್ಟಿದ್ದಾರೆ. ಅಂದ್ರೆ 16th ಸೆಂಚುರಿಯಲ್ಲಿ ಮಿರ್ಜಾನ್ ಫೋರ್ಟ್ ಕಟ್ಟಿದ್ದಾರೆ. ಇದು ಫಸ್ಟ್ ಈ ಮಿರ್ಜಾನ್ ಫೋರ್ಟ್ ಸುಲ್ತಾನ್ ಅವ್ರ ಅಂಡರ್ ಇತ್ತು. ಆಮೇಲೆ ಬರ್ತಾ ಬರ್ತಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ ಮಿರ್ಜಾನ್ ಫೋರ್ಟ್. ಇಲ್ಲಿ ಮತ್ತೆ ನಾನು ಅಲ್ಲಿ ಟ್ರೈಪೋಡ್ ತಗೊಂಡ್ ಬರ್ತಾ ಇದ್ದೆ. ನಂಗೆ ವಾಚ್ಮ್ಯಾನ್ ಒಳಗಡೆ ಎಂಟ್ರಿ ಮಾಡ್ಲಿಲ್ಲ, ಟ್ರೈಪೋಡ್ ಯೂಸ್ ಮಾಡಂಗಿಲ್ಲ ಅಂತೆ. ಅದಕ್ಕೆ ಈ ತರ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಮಾಡ್ಬೋದಂತೆ, ಬಟ್ ಟ್ರೈಪೋಡ್ ಯೂಸ್ ಮಾಡಂಗಿಲ್ಲ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ದೇವರು, ಈ ಇಡೀ ಮಿರ್ಜಾನ್ ಫೋರ್ಟ್ ಕಟ್ಟಿದ್ದು ಲ್ಯಾಟರೈಟ್ ಕಲ್ಲಿಂದ, ಅಂದ್ರೆ ಮುರು ಕಲ್ಲು ಅಂತ ಹೇಳ್ತಾರೆ ಕನ್ನಡದಲ್ಲಿ. ನೋಡಿ, ಫುಲ್ ಲ್ಯಾಟರೈಟ್ ಕಲ್ಲಿಂದಾನೆ ಕಟ್ಟಿದ್ದಾರೆ. ಈ ಗ್ರೇಟ್ ಮಿರ್ಜಾನ್ ಫೋರ್ಟ್ ಕುಮಟಾದಿಂದ 12 ಕಿಲೋಮೀಟರ್ ಇದೆ. ನೀವು ಕುಮಟಾದಿಂದ ಬರ್ತೀರಾ ಅಂತ ಹೇಳಿದ್ರೆ ಕೇವಲ 12 ಕಿಲೋಮೀಟರ್ ಅಷ್ಟೇ ಇರೋದು. ನೀವು ಗೋಕರ್ಣದಿಂದ ಬರ್ತೀರಾ ಅಂತ ಹೇಳಿದ್ರೆ ಸುಮಾರು ಒಂದು 22 ಕಿಲೋಮೀಟರ್ ಇದೆ. ಮತ್ತೆ ಮುರುಡೇಶ್ವರದಿಂದ 58 ಕಿಲೋಮೀಟರ್ ಇದೆ. ಬಂದು ಹೋಗ್ಬೋದು. ಮತ್ತೆ ಬೆಸ್ಟ್ ಟೈಮ್ ಬರಕಂತ ಹೇಳಿದ್ರೆ, ಬೆಸ್ಟ್ ಟೈಮ್ ಈ ಮಿರ್ಜಾನ್ ಫೋರ್ಟ್ ವಿಸಿಟ್ ಮಾಡಕ್ಕೆ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೀವು ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ ವಿಸಿಟ್ ಮಾಡ್ಬೋದು. ತುಂಬಾ ಗ್ರೀನರಿ ಇರುತ್ತೆ, ಅವಾಗ ತುಂಬಾ ಚಂದ ಕಾಣುತ್ತೆ. ಮತ್ತೆ ಇಲ್ಲಿ ಎಂಟ್ರಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಮತ್ತೆ ಫೀಸ್ ಏನು ಇರಲ್ಲ, ಎಂಟ್ರಿ ಫ್ರೀ ಇರುತ್ತೆ. ನೋಡಿ, ಇಲ್ಲೊಂದು ಗುಹೆ ಟೈಪ್ ಇದೆ. ಫುಲ್ ಬಿಸಿಲಿದೆ ಇವತ್ತು. ಈ ಮಿರ್ಜಾನ್ ಫೋರ್ಟ್ ಮೇನ್ ಕಟ್ಟಿದ ಉದ್ದೇಶ ಏನಂತ ಹೇಳಿದ್ರೆ, ಬ್ಲ್ಯಾಕ್ ಪೆಪ್ಪರ್ನ ಇಲ್ಲಿ ತುಂಬಾ ಟ್ರೇಡ್ ಮಾಡ್ತಾ ಇದ್ರು. ಅಂದ್ರೆ ಕನ್ನಡದಲ್ಲಿ ಕರಿಮೆಣಸು ಅಂತ ಹೇಳ್ತಾರೆ. ಮಿರ್ಜಾನ್ ಫೋರ್ಟ್ ಫುಲ್ ಕವರ್ ಆಗಿರುವಂತ, ಫುಲ್ ಅರಣ್ಯದಿಂದ ಕವರ್ ಆಗಿದೆ. ಫುಲ್ ಗ್ರೀನರಿ ಇದೆ. ಮತ್ತೆ ಆ ಕಡೆ ಸಮುದ್ರ ಇದೆ, ಈ ಕಡೆ ನದಿ ಇದೆ. ನದಿ ಹೆಸರು ಏನಂತ ಹೇಳಿದ್ರೆ ಅಘನಾಶಿನಿ ರಿವರ್ ಅಂತ. ವೆಲ್ಕಮ್ ಟು ಮಿರ್ಜಾನ್ ಕೋಟೆ, ದ ಗ್ರೇಟ್ ಮಿರ್ಜಾನ್ ಫೋರ್ಟ್. ಈ ಮಿರ್ಜಾನ್ ಕೋಟೆ ಯಾಕೆ ಫೇಮಸ್ ಅಂತ ಹೇಳಿದ್ರೆ, ಹೈ ಸೀಲಿಂಗ್ಸ್ ಮತ್ತೆ ವಾಚ್ ಟವರ್ ಇದೆ. ಆಮೇಲೆ ಸೀಕ್ರೆಟ್ ಪ್ಯಾಸೇಜ್ ವ್ಯೂಸ್ ಇದೆ, ಕೆನಲ್ಸ್ ಇದೆ. ಆಮೇಲೆ 3-4 ಗುಹೆ ಇದೆ. ಅದರಲ್ಲಿ ಒಂದು ಗುಹೆ ಕಾಶಿಗೆ ಹೋಗುತ್ತಂತೆ, ಇನ್ನೊಂದು ಗುಹೆ ಗೋಕರ್ಣ ಹೋಗುತ್ತಂತೆ, ಇನ್ನೊಂದು ಗುಹೆ ಇತ್ಯಾದಿ ಪ್ಲೇಸಿಗೆ ಹೋಗುತ್ತೆ. ತುಂಬಾ ಮಿಸ್ಟ್ರಿ ಇದೆ ಈ ಜಾಗದಲ್ಲಿ. ಹಂಗೆ ಈ ಜಾಗದಲ್ಲಿ ಟೋಟಲ್ 9 ಬಾವಿ ಇದೆಯಂತೆ. ಆ ಬಾವಿ ಯಾಕೆ ಕಟ್ಟಿದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೂ ತನಕ ಮಿಸ್ಟ್ರಿನೇ ಆಗಿ ಉಳಿದಿದೆ ಅದು. ದೇವರು, ಮತ್ತು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೊಂದು ಬಾವಿ ಕಾಣ್ತಿದ್ಯಲ್ಲ, ನಾನು ನಿಮ್ಗೆ ಹೇಳ್ದಾಗಲೇ ಇಲ್ಲಿ ಟೋಟಲ್ 9 ಬಾವಿ ಇದೆ. ಅದರಲ್ಲಿ ಎಲ್ಲ ಬಾವಿ ಒಂದೇ ತರ ಕಟ್ಟಿದ್ದಾರೆ. ಅಂದ್ರೆ ಆ ಬಾವಿಗೆ ಎಂಟ್ರೆನ್ಸ್ ಹೆಂಗ್ ಅಂತ ಹೇಳಿದ್ರೆ, ನೋಡಿ ಇದೇ ಎಂಟ್ರೆನ್ಸ್. ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಂಟ್ರೆನ್ಸ್, ನೋಡಿ ಇಲ್ಲಿಂದ ಎಂಟ್ರೆನ್ಸ್. ಈ ಮಿರ್ಜಾನ್ ಫೋರ್ಟ್ ಕಲ್ಲುಗಳಲ್ಲಿ ನಾವು ನಮ್ಮ ಹಿಂದೂ ದೇವರು ಮತ್ತೆ ದೇವತೆಗಳನ್ನ ನೋಡ್ಬೋದು. ಮತ್ತು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನನೂ ಇಲ್ಲಿದೆ. ವಿಗ್ರಹ ಇದೆ, ಕಲ್ಲುಗಳೆಲ್ಲ ಕೆತ್ತಿಟ್ಟಿದ್ದಾರೆ.
ದೇವ್ರು ಈ ಮಿರ್ಜಾನ್ ಫೋರ್ಟ್ನ ಒಬ್ರು ಆಳ್ಲಿಲ್ಲ ಎಬ್ರು ಆಳ್ಲಿಲ್ಲ, ಬಂದವರೆಲ್ಲ ಆಳ್ಕೊಂಡು ಹೋಗಿದ್ದಾರೆ. ಯಾರ್ಯಾರಂತ ಹೇಳ್ತೀನಿ ನೋಡಿ. ಬಾಮಿ ಸುಲ್ತಾನು, ಆಮೇಲೆ ಹೈದರ್ ಅಲಿ, ಆಮೇಲೆ ಆದಿಲ್ ಶಾ ಬಿಜಾಪುರ್, ಆಮೇಲೆ ವಿಜಯನಗರ ಸಾಮ್ರಾಜ್ಯ, ಆಮೇಲೆ ಲಾಸ್ಟಿಗೆ ಪೋರ್ಚುಗೀಸ್, ಮತ್ತೆ ಎಲ್ಲರಿಗಿಂತ ಲಾಸ್ಟಿಗೆ ಬ್ರಿಟಿಷ್ ಅವರು ಬಂದು ಈ ಮಿರ್ಜಾನ್ ಕೋಟೆನ ಆಳ್ತಾರೆ. ಈ ಮಿರ್ಜಾನ್ ಫೋರ್ಟ್ ಅಲ್ಲಿ ಬ್ಲಾಕ್ ಪೆಪ್ಪರ್ನ ತುಂಬಾ ಟ್ರೇಡ್ ಮಾಡ್ತಾ ಇದ್ರು. ಯಾರ್ಯಾರು ಅಂಡರ್ ಬರ್ತಿದ್ರು ಅಂತ ಹೇಳಿದ್ರೆ ಪೋರ್ಚುಗೀಸ್, ಡಚ್ಚರು ಮತ್ತೆ ಬ್ರಿಟಿಷರು, ಇವ್ರು ಇಷ್ಟು ಜನ ಸೇರ್ಕೊಂಡು ಟ್ರೇಡ್ ಮಾಡ್ತಿದ್ರು ಬ್ಲಾಕ್ ಪೆಪ್ಪರ್ನ. ಈ ಬ್ಲಾಕ್ ಪೆಪ್ಪರ್ಗೆ ಈ ಬ್ಲಾಕ್ ಪೆಪ್ಪರ್ನ ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ಲು ಒಬ್ಳು ರಾಣಿ, ಗೇರ್ ಸೊಪ್ಪದ ರಾಣಿ ಚೆನ್ನ ಭೈರವ ದೇವಿ. 54 ವರ್ಷ ಈ ಗ್ರೇಟ್ ಮಿರ್ಜಾನ್ ಫೋರ್ಟ್ನ ಆಳ್ತಾಳೆ. ಆಮೇಲೆ ಬ್ಲಾಕ್ ಪೆಪ್ಪರ್ನ ತುಂಬಾ ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊತಾಳೆ, ತುಂಬಾ ಸೇಲ್ ಮಾಡ್ತಾರೆ. ಇದರಿಂದ ರಾಣಿ ಚೆನ್ನ ಭೈರವಿ ದೇವಿ ನಮ್ಗೊಂದು ಎಕ್ಸಾಂಪಲ್ ಆಗಿ ಕಾಣ್ಬೋದು. ಅಂದ್ರೆ ಗರ್ಲ್ಸ್ ಹುಡುಗಿರು ಏನ್ ಕಮ್ಮಿ ಇಲ್ಲ ಅಂತ. ಇವತ್ ಮಾತ್ರ ಬಿಸಿಲು ಮಾತ್ರ ಫುಲ್ ಇದೆ ನೋಡು, ಬಿಸಿಲು ಕಣ್ಣಿಗೆ ಕುಗ್ತಿದೆ ಮಾತ್ರ. ಬಾ ಬಿಸ್ಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸ್ ಅಲ್ಲ. ಮತ್ತೆ ಮಿರ್ಜಾನ್ ಫೋರ್ಟ್ ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಮಿಸ್ಟೀರಿಯಸ್ ಇದೆ. ಕೆಲವೊಬ್ಬರು ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಇನ್ಫಾರ್ಮೇಶನ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಅಷ್ಟಾಸಿ ಇನ್ಫಾರ್ಮೇಶನ್ ಇದೆ. ಮತ್ತೆ ಮಿಸ್ಟ್ರಿನೂ ಇದೆ. ಇಲ್ಲಿ ಟೋಟಲ್ 4 ಮೇನ್ ಎಂಟ್ರೆನ್ಸ್ ಇದೆ ಆಯ್ತಾ. ಟ್ರೈಪೋಡ್ ಬಿಡ್ಲಿಲ್ಲಪ್ಪ, ಯಾಕಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಟ್ರೈಪೋಡ್ ಇದ್ದು ತುಂಬಾ ಚೆನ್ನಾಗಾಗ್ತಿತ್ತು. ದೇವ್ರು ಅಲ್ಲಿಂದ ಮೇಲಿಂದ ಒಳಗಡೆ ಅಲ್ಲೊಂದು ಗುಹೆ ಟೈಪ್ ಇತ್ತು, ನಡ್ಕೊಂಡ್ ಬಂದೆ. ನೋಡ್ರಿ ಇಲ್ಲಿ ಬೀಗ ಹಾಕಿಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ ಲಾಕ್ ಹಾಕಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಫುಲ್ ಕತ್ಲೆ ಇದೆ ಗುರು, ಏನೋ ಇದೆ ಅನ್ಸುತ್ತೆ. ತೋರಿಸ್ತೀನಿ ನೋಡಿ ನಿಮ್ಗೆ. ಫುಲ್ ಕತ್ಲೆ ಇದೆ, ಏನು ಕಾಣಿಸ್ತಾ ಇಲ್ಲ ನೋಡಿ. ಏನಿರ್ಬೋದು ಒಳಗಡೆ. ಫುಲ್ ಕತ್ಲು ಗುರು. ಹೊರಗಡೆ ಅಷ್ಟು ಬಿಸ್ಲಿದೆ. ಇಲ್ಲಿ ಏನೋ ಇದೆ ಇಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. 1608ರಿಂದ 1640 ತನಕ ನವೀಕರಣ ಮಾಡ್ತಾರೆ ಈ ಇಡೀ ಮಿರ್ಜಾನ್ ಫೋರ್ಟ್ನ. ನವೀಕರಣ ಪಡಿಸೋದು ಅಂತ ಹೇಳಿದ್ರೆ ಅಂದ್ರೆ ಮಾಡಿಫೈ ಮಾಡೋದು, ರಿನೋವೇಟ್ ಮಾಡೋದು, ಎಲ್ಲ ಮಿರ್ಜಾನ್ ಫೋರ್ಟ್ನ ಮಾಡಿಫೈ ಮಾಡ್ತಾರೆ. ಆಮೇಲೆ ಅದು ಆದ್ಮೇಲೆ ಈ ಮಿರ್ಜಾನ್ ಫೋರ್ಟ್ ಟಿಪ್ಪು ಸುಲ್ತಾನ್ ಅವರ ಅಡಿ ಬರುತ್ತೆ. ಹಾಗೆ ಹಳೆ ಕಾಲದ ವಸ್ತುಗಳು ಈ ಮಿರ್ಜಾನ್ ಫೋರ್ಟ್ ಅಲ್ಲಿ ಇದೆ. 1652ರ ಚಿನ್ನದ ನಾಣ್ಯಗಳು ಮತ್ತು 50 ಕಬ್ಬಿಣದ ಗುಂಡುಗಳು, ಮತ್ತೆ ಅಷ್ಟೇ ಅಲ್ಲ ರಾಜವಂಶದ ಸರ್ಪಮಾಣಿಕ್ಯ ನಾಣ್ಯಗಳು ಮತ್ತು ಕೆಲವು ವಸ್ತುಗಳು ಈ ಮಿರ್ಜಾನ್ ಫೋರ್ಟ್ ಅಲ್ಲಿ ಇದೆ.
ಮಿರ್ಜಾನ್ ಫೋರ್ಟಿಗೆ ಮಿರ್ಜಾನ್ ಅಂತ ಹೆಸರಾಗಿ ಬಂತಂತ ಹೇಳಿದ್ರೆ, ಅವಾಗ ಒಬ್ಬ ರಾಜ ಇದ್ನಂತೆ, ಸರ್ಪ ಮಾಲೀಕ ಅಂತ ಒಬ್ಬ ರಾಜ ಇದ್ನಂತೆ. ಅವನು ಈ ಮಿರ್ಜಾನ್ ಫೋರ್ಟ್ನ ಮೇರಿ ಜಾನ್ ಅಂತ ಕರೀತಾ ಇದ್ನಂತೆ. ಆದ್ಮೇಲೆ ಮಿರ್ಜಾನ್ ಫೋರ್ಟ್ ಅಂತ ಹೆಸರು ಬರುತ್ತೆ. ಈ ಮಿರ್ಜಾನ್ ಫೋರ್ಟ್ ಅಲ್ಲಿ ರಾಣಿ ಮಹಾರಾಣಿಯರ ಆಸನ ವ್ಯವಸ್ಥೆ, ಗುಪ್ತದ್ವಾರ ಮತ್ತೆ ಪಾಕಶಾಲೆಯನ್ನ ಇಲ್ಲಿ ನಾವು ನೋಡ್ಬೋದು. ದೇವರು ಈ ಫೋರ್ಟ್ ಅಲ್ಲಿ ಒಂದ್ ಜಾಗ ಇದೆ. ಆ ಜಾಗದಲ್ಲಿ ಫ್ಲಾಗ್ ನ ಹೋಸ್ಟ್ ಮಾಡ್ತಾರೆ. ಆಗಸ್ಟ್ 15 ಮತ್ತೆ ಜನವರಿ 26 ಅಲ್ಲಿ ಫ್ಲಾಗ್ ಅನ್ನ ಹೋಸ್ಟ್ ಮಾಡ್ತಾರೆ ನೋಡಿ. ನಿಮ್ಗೀಗ ಮಿರ್ಜಾನ್ ಫೋರ್ಟ್ ದ ಮೇನ್ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಲಾಕ್ ಹಾಕಿಟ್ಟಿದ್ದಾರೆ. ಇದೇ ಮೇನ್ ಎಂಟ್ರೆನ್ಸ್, ಅಂದ್ರೆ ಅವ್ರ ಕಾಲದಲ್ಲಿ ಮೇನ್ ಎಂಟ್ರೆನ್ಸ್ ಇದೆ ನೋಡಿ. ಮೇನ್ ಎಂಟ್ರೆನ್ಸ್ ಲಾಕ್ ಹಾಕಿಟ್ಟಿದ್ದಾರೆ. ಹೇಗಿದೆ ಗುರು, ಅಲ್ಲಿ ಒಳಗಡೆ ಬಿಟ್ಟಿದ್ರೆ ತುಂಬಾ ಚೆನ್ನಾಗ್ ಆಗ್ತಿತ್ತು, ಯೂಸ್ ಮಾಡ್ಬೋದಿತ್ತು. ಒಳಗಡೆ ತುಂಬಾ ಮಿಸ್ಟ್ರಿ ಇದೆ. ನಾ ನಿಮ್ಗೆ ಹೇಳ್ದಾಗ್ಲೆ ರಾಣಿ ಚೆನ್ನಭೈರವ ದೇವಿ, ಗೇರ್ ಸೊಪ್ಪದ ರಾಣಿ ಚೆನ್ನಭೈರವ ದೇವಿಯನ್ನ ಇಲ್ಲಿ ಪೆಪ್ಪರ್ ಕ್ವೀನ್ ಅಂತಾನು ಕರೀತಾರೆ ಈಗಿನ ಜನ. ಅವಳು ಎಷ್ಟು ಡಾಮಿನೇಟ್ ಮಾಡಿದ್ಲು ಅಂದ್ರೆ ಮಾರ್ಕೆಟ್ ಅನ್ನ. ಅವಳು ಇಡೀ ಪೆಪ್ಪರ್ ಮಾರ್ಕೆಟ್ ನ ಅವಳೇ ನೋಡ್ಕೊಳ್ತಿದ್ಲು. ಮತ್ತೆ ಅವಳ ಎಂಪೈರ್ ಕಾಪಾಡಲು ಇಷ್ಟು ದೊಡ್ಡ ಫೋರ್ಟ್ ಅನ್ನು ಕಟ್ಟಿದಾಳು ನೋಡಿ. 54 ವರ್ಷ ಆಳಿದಾಳು ಗುರು, 54 ವರ್ಷ. ಗರ್ಲ್ ಪವರ್ ಇನ್ ಆಕ್ಷನ್. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ಎಕ್ಸ್ಪ್ಲೋರ್ ಮಾಡಿ. ನನ್ನಂತೂ ಇಷ್ಟ ಆಯ್ತು ಫೋರ್ಟ್ ಬಗ್ಗೆ ಎಲ್ಲ. ದೇವರು ಈ ಕೋಟೆಯನ್ನ ಸುಮಾರು ಜನ ಆಳಿ ಆದ್ಮೇಲೆ ಅಟ್ ಪ್ರೆಸೆಂಟ್ ಈಗ ಪುರಾತತ್ವ ಇಲಾಖೆ ಅಂಡರ್ ಅಲ್ಲಿದೆ. ಅವರೇ ಇದನ್ನೆಲ್ಲ ಈಗ ನೋಡ್ಕೊಳ್ತಿದ್ದಾರೆ. ಎಷ್ಟು ದೊಡ್ಡ ಇದೆ ಗುರು ಈ ಕೋಟು. ಮತ್ತೆ ಇಷ್ಟು ಗ್ರೇಟ್ ಕೋಟೆನ ನೀವು ನೋಡ್ಬೇಕಂದ್ರೆ ಹಬ್ಬ ಏನಿಲ್ಲ ಅಂದ್ರೂ 1 ರಿಂದ 2 ಗಂಟೆ ಬೇಕೇ ಬೇಕು ಈ ಫುಲ್ ಇದ್ರನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ. ದೇವರು ಇಡೀ ಮಿರ್ಜಾನ್ ಫೋರ್ಟ್ ಆ ಉರಿ ಬಿಸಿಲಲ್ಲಿ ಸುತ್ತಾಡಿ ಫುಲ್ ಬಾಯಾರಿಕೆ ಆಗ್ತಿತ್ತು. ಅದಕ್ಕೆ ಇಲ್ಲಿ ಮಿರ್ಜಾನ್ ಫೋರ್ಟ್ ಹೊರಗಡೆ ಒಬ್ಬ ತಾತ ಲಿಂಬು ಸೋಡಾ ಮಾಡ್ತಾಯಿದ್ದ. ಬನ್ನಿ ಲಿಂಬು ಸೋಡಾ ಕುಡಿಯೋಣ. ಮಿರ್ಜಾನ್ ಫೋರ್ಟಿನ ಲಿಂಬು ಸೋಡಾ. ಯಶಸ್ಸು ಸಿಕ್ಕೋದು ಅದೃಷ್ಟದಿಂದ ಅಲ್ಲ, ಹೋರಾಟದಿಂದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಆದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ನಿಮಗೆ ಮಿರ್ಜಾನ್ ಫೋರ್ಟ್ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಸಿ ಯು.